ಏನಾಯ್ತು ದುರ್ಗಾ? ಎಜೆ ಫೋನ್ ತೆಗಿತಿಲ್ಲ ಅಜ್ಜಿ. ಕಿಶೋರಂಗಾದ್ರೂ ಫೋನ್ ಮಾಡಬೇಕಿತ್ತು. ಆಗಲೇ ಮಾಡಿದ್ದೆ, ಅವರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಇನ್ನೂ ಮೀಟಿಂಗಲ್ಲಿದ್ದಾರೆ ಅನ್ಸುತ್ತೆ. ಅಕ್ಕ, ಈಜೆ ಫ್ಲೈಟ್ ಬುಕ್ ಮಾಡಿದಾರಲ್ಲ, ಇದಕ್ಕೆ ಎಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ಅದು ಹಾಗಲ್ಲ, ಎಜೆ ಜೊತೆ ಕಿಶೋರ್ ಭಾವನೂ ಬರ್ತಾರೋ ಇಲ್ವೋ ಅನ್ನೋ ಚಿಂತೆ ಹಾಕಂಗೆ. ಎಜೆ ಬುಕ್ ಮಾಡಿದ ಫ್ಲೈಟಿಗೆ ಹೊರಟಿದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಅವ್ರು ನಮ್ಮ ಕಾಲ್ ರಿಸೀವ್ ಮಾಡ್ತಿದ್ರು. ಎಜೆನೂ ಕಾಲ್ ರಿಸೀವ್ ಮಾಡ್ತಿಲ್ಲ, ಕಿಶೋರು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂದರೆ ಇನ್ನೂ ಮೀಟಿಂಗ್ ಮುಗ್ದಿಲ್ಲ ಅನ್ಸುತ್ತೆ. ಈ ಫ್ಲೈಟ್ ಮಿಸ್ ಆಗಿ ಮುಂದಿನ ಫ್ಲೈಟಿಗೆ ಹೊರಟ್ರೆ 9 to 10 hours ಜರ್ನಿನೇ ಆಗುತ್ತೆ. ಅಷ್ಟೊತ್ತಿಗೆ ಮುಹೂರ್ತ ಮೀರೋಗಿರುತ್ತೆ. ನನಗೆ ಅದೇ ಟೆನ್ಷನ್ ಆಗ್ತಿರೋದು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಪೆಟ್ಟು ಬಿದ್ದಷ್ಟು ಕಲ್ಲು ಶಿಲೆ ಆಗುತ್ತೆ. ಅದೇ ಪೆಟ್ಟು ಜೋರಾಗಿ ಬಿದ್ದರೆ ಕಲ್ಲೇ ಛಿದ್ರವಾಗಿಬಿಡುತ್ತೆ. ನನ್ನ ರಾಮ್ಗೆ ಅಂಥ ಪೆಟ್ಟು ಕೊಡಬೇಡ ತಂದೆ. ಅದನ್ನು ನೋಡಿ ಸಹಿಸ್ಕೊಳ್ಳೋ ಶಕ್ತಿ ಆಗಲಿ ಆಯಸ್ಸಾಗಲಿ ನನ್ನಲ್ಲಿ ಉಳಿದಿಲ್ಲ. ಅಜ್ಜಿ ಎಜೆ ಕಾಲ್ ಮಾಡ್ತಿದ್ದಾರೆ. ಕೊಡು ಕೊಡು. ರಾಮ್, ಮೀಟಿಂಗಲ್ಲಿದ್ದೆ ಅಮ್ಮ, ಸಾರಿ. ನಾ ಬಂದ ಕೆಲಸ ಸಕ್ಸಸ್ ಆಯಿತು. ಆದರೆ ಇಲ್ಲಿ ನೀನು ಮಾಡಬೇಕಾಗಿದ್ದ ಕೆಲಸ ಹಾಗೆ ಉಳಿದಿದೆ. ನನಗೆ ಕೊಟ್ಟ ಮಾತು ಏನಾಯಿತು ರಾಮ್? ಮರ್ತೋಯ್ತಾ? ಮುಹೂರ್ತಕ್ಕೆ ಮುಂಚೆ ಇಲ್ಲಿ ಇರ್ತೀನಿ ಅಂತ ಹೇಳಿದ್ದೆ ನೀನು. ನೆನಪಿದೆ ಅಮ್ಮ, ನಿಮಗೆ ಕೊಟ್ಟಿರೋ ಮಾತು ಅಂತರ ಕೊಟ್ಟಿರೋ ಮಾತು ಎರಡೂ ನೆನಪಿದೆ. ಮುಹೂರ್ತಕ್ಕೆ ಮುಂಚೆ ನಾನು ಅಲ್ಲಿರ್ತೀನಿ, ತಪ್ಸಲ್ಲ. ನನಗೆ ಗೊತ್ತು, ನನ್ನ ರಾಮ್ ಯಾವತ್ತೂ ಕೊಟ್ಟ ಮಾತು ತಪ್ಪಲ್ಲ ಅಂತ. ಹಾಗೆ ಇನ್ನೂ ಒಂದು ವಿಷಯ ನೆನ್ಪಿಟ್ಕೊ, ನಾನು ಇಲ್ಲಿ ನಿನಗೆ ಹೇಗೆ ಕಾಯ್ತಾ ಇದ್ದೀನೋ ಹಾಗೆ ದುರ್ಗಾನು ಕಿಶೋರ್ಗೋಸ್ಕರ ಕಾಯ್ತಾ ಇರ್ತಾಳೆ. ಇಲ್ಲ, ಸಾರಿ ಮಾ, ಕಿಶೋರ್ ಬರ್ತಾ ಇಲ್ಲ. ಆದರೆ ಬರೋವಾಗ ಜೊತೆಲೇ ಬರ್ತೀವಿ ಅಂತ ಹೇಳಿದ್ಯಲ್ಲ ರಾಮ್. ಅದು ಅಲ್ಲದೆ ದುರ್ಗಾ ಮೀಟಿಂಗ್ ಎಲ್ಲ ಸಕ್ಸಸ್ ಆಯಿತು. ಅದ್ರ ಮುಂದಿನ ಪ್ರೋಸೆಸ್ಗೆ ಯಾರು ಒಬ್ರು ಇಲ್ಲಿ ಇರಲೇಬೇಕು. ಸೊ ಐ ಆಮ್ ರಿಯಲಿ ಹೆಲ್ಪ್ಲೆಸ್ ಅಮ್ಮ. ಸರಿ ರಾಮ್, ನೀನು ಇಷ್ಟೆಲ್ಲ ಹೇಳ್ತಿದ್ಯಾ ಅಂತಂದಮೇಲೆ ಅದ್ರ ಹಿಂದೆ ಬಲವಾದ ಕಾರಣನೇ ಇರಬೇಕು. ನೀನು ಆದಷ್ಟು ಬೇಗ ಹೊರಟ್ಬಾ ರಾಮ್. ಸರಿ ಮಾ. ಸರಿಪ್ಪ. ಎಜೆ ಏನು ಹೇಳಿದ್ರಜ್ಜಿ? ನೀವು ನಿಶ್ಚಿಂತೆಯಿಂದ ಮುಂದಿನ ವ್ಯವಸ್ಥೆ ಮಾಡ್ಕೊಳ್ಳಿ. ರಾಮ್ ಅವನು ಹೇಳಿದ ಟೈಮಿಗೆ ಸರಿಯಾಗಿ ಇಲ್ಲಿರ್ತಾನೆ. ಅಜ್ಜಿ, ಕಿಶೋರ್ ಕಿಶೋರ್ ಬರ್ತಾ ಇಲ್ಲ ದುರ್ಗಾ. ಆದರೆ ರಾಮ್ ಹೇಳ್ತಿದ್ದ, ಅಲ್ಲಿನ ಆಫೀಸ್ ಕೆಲಸ ಮುಗಿದ ತಕ್ಷಣ ಆದಷ್ಟು ಬೇಗ ಕಿಶೋರು ಬಂದ್ಬಿಡ್ತಾನಂತೆ. ಪರವಾಗಿಲ್ಲ ಅಜ್ಜಿ, ಎಜೆ ಹೇಳಿದ ಟೈಮಿಗೆ ಬರ್ತಾರಲ್ವಾ, ಅಷ್ಟೇ ಸಾಕು. ಭಾವ ಫಾರಿನ್ನಲ್ಲಿರೋದು, ನಮ್ಮ ಗಂಡಂದ್ರು ಇಲ್ಲಿ ಇಂಡಿಯಾದಲ್ಲಿರೋದು, ಎರಡೂ ಒಂದೇನೆ ಅಂತ ಅದು ಡಿಫ್ರೆನ್ಸ್ ಏನಿಲ್ಲ. ಇಷ್ಟೊತ್ತು ನೀನು ಆಡಿದ ಮಾತಲ್ಲಿ ಇದೊಂದೇ ನಿಜ ನೋಡು. ದೇವ್ರೆ, ನಿನ್ನ ಕಾವಲಲ್ಲೇ ನಿನ್ನ ಸೂಚನೆಯಲ್ಲೇ ದೋಣಿ ಹತ್ತಿದ್ದೀವಿ. ಮುಳುಗಿದ ಹಾಗೆ ದಡ ಸೇರಿಸು ತಂದೆ. ಒಂದ್ ನಿಮಿಷ ಅತ್ತೆ. ಭಾವಿ ಅತ್ತೆ ಮಂಟಪಕ್ಕೆ ಬಂದಿದ್ದಾರೆ. ಆರತಿ ಮಾಡದೆ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀವಾ? ವೆಲ್ಕಮ್ ಭಾವಿ ಅತ್ತೆ. ಬಲಗಾಲಿಟ್ಟು ಒಳಗ್ ಬಾ. ಒಂದ್ ನಿಮಿಷ. ಕಣ್ಗಳು ಯಾರನ್ನು ಹುಡುಕ್ತಿದೆ? ಯಾರಲ್ಲ? ಹೇಳೆ, ಇಲ್ಲಿ ಪರವಾಗಿಲ್ಲ, ಹೇಳು. ನಮ್ಮ ಹತ್ರ ಹೇಳೋದಕ್ಕೇನು? ಅದೇ ಮದುಮಗಳೇ, ಹೇಳು, ಪರವಾಗಿಲ್ಲ. ಹೇಳಮ್ಮ, ಪರವಾಗಿಲ್ಲ. ಅದು ಅವ್ರನ್ನ
ಅವರು ಅಂದ್ರೆ ಯಾರು? ಅದೇ ಯಾರು? ಏಜೆ. ನೋಡಿದ್ರ ನಾವೆಲ್ಲ ಇಲ್ಲೇ ಇದ್ರು ಶ್ವೇತಾ ಕಣ್ ಮಾತ್ರ ಏಜೆನೆ ಹುಡುಕ್ತಾ ಇದೆ. ಶ್ವೇತಾ, ಅಜ್ಜಿ ಆಶೀರ್ವಾದ ತಗೊಮ್ಮ. 100 ಕಾಲ ಚೆನ್ನಾಗಿ ಬಾಳು ಲೀಲಾ. ಅಜ್ಜಿ, ಶ್ವೇತಾ. ಶ್ವೇತಾ, ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ಹೌದು, ಕ್ಷೇಮವಾಗಿ ಬಂದ್ವಿ. ನಮ್ಮ ರಿಲೇಟಿವ್ಸ್ ಎಲ್ಲ ಹಿಂದೆನೆ ಬರ್ತಾ ಇದ್ದಾರೆ. ಅದರಲ್ಲೂ ಈ ನವರಾತ್ರಿ ಹಬ್ಬದಲ್ಲಿ ಮದುವೆ ನಿಶ್ಚಯ ಆಗದೆ ಅಪರೂಪ ಅಂತೆ, ಕೋಟಿಗೆ ಒಬ್ರಿಗಂತೆ. ಹೌದು, ನಮ್ಮ ಪುರೋಹಿತರು ಅದನ್ನೇ ಹೇಳ್ತಾ ಇದ್ರು. ತಾಯಿ ಚಾಮುಂಡಿ ದಯೆಯಿಂದ ಮದುವೆ ಯಾವ ವಿಘ್ನಗಳು ಇಲ್ಲದೆ ನಡೆದ್ಬಿಟ್ರೆ ಸಾಕು. ಮತ್ತೆ ಸಿಗ್ತೀನಿ, ಒಂದು ನಿಮಿಷ. ನಿಮ್ಗಳಿಗೆಲ್ಲ ವ್ಯವಸ್ಥೆ ಆಗಿದೆ. ಏಜೆ ಇನ್ನೇನು ಬರೋ ಹೊತ್ತಾಯ್ತು, ನೀವೆಲ್ಲ ರೆಡಿ ಆಗ್ಬಿಡಿ. ಏನಕ್ಕ, ಅಜ್ಜಿ ಶ್ವೇತನ್ ನೋಡಿ ಲೀಲಾ ಅಂದ್ಬಿಟ್ರು. ಒಂದ್ ವೇಳೆ ಲೀಲಾನೇ ಬಂದ್ಬಿಟ್ರೆ ಏನ್ ಕತೆ? ಲೀಲಾ ಬರಕ್ ಹೇಗ್ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ನೀವೇ ಇನ್ವಿಟೇಷನ್ ಕೊಟ್ಟು ಬಂದಿದ್ದೀರಲ್ಲ. ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ರೇನಂತೆ. ಸೆಕ್ಯೂರಿಟಿ ಹತ್ರ ಇರೋ ಗೆಸ್ಟ್ ಲಿಸ್ಟ್ ಅಲ್ಲಿ ಅವ್ರ ಹೆಸರೇ ಇಲ್ವಲ್ಲ. ಅಂದ್ರೆ ಅರ್ಥ ಆಯ್ತು. ನೀನೇನಪ್ಪ ನಾವು ಬರ್ತಿದ್ದಾಗ ಅಪ್ಶಕನ ತರ ಅಡ್ಡ ಹಾಕ್ತಿದ್ಯಾ? ಇದು ಆಟೋದಲ್ಲಿ ಬರುವಂತ ಮದುವೆ ಅಲ್ಲ ಮೇಡಮ್, ಏಜ್ ಸರ್ ಮದುವೆ. ಅದ್ ನನಗೂ ಗೊತ್ತು, ಅದಕ್ಕೆ ನಾವು ಬಂದಿರೋದು. ಕೂಡ ಇಲ್ಲಿ ಕಾರ್ಡ್ ನೋಡಪ್ಪ, ಇದೇ ಇನ್ವಿಟೇಷನ್ ಕಾರ್ಡು ಎಜೆ ಮನೆಯವ್ರದ್ದು. ಅವರೇ ಪರ್ಸನಲ್ ಆಗಿ ಬಂದು ನಮ್ಗೆ ಕೊಟ್ಟು ಮದ್ವೆ ಮನೆಗೆ ಬನ್ನಿ ಅಂತ ಕರೆದಿದ್ದಾರೆ. ದೊಡ್ಡವ್ರ ಮನೆ ಮದುವೆ ಮೇಡಮ್, ಬೇಜನ್ ಜನ ಈ ತರ ಹಚ್ಚಾಕ್ಸ್ಕೊಂಡ್ ಬರ್ತಾ ಇರ್ತಾರೆ ಮೇಡಮ್. ನಮಗಂಥ ಶೋಕಿಗಳಿಲ್ಲಪ್ಪ, ಅವ್ರು ಕರೆದಿದ್ದಾರೆ ಅಂತ ಅಷ್ಟು ದೂರದಿಂದ ಬಂದಿದ್ದೀವಿ ಅಷ್ಟೇ. ನಿಮ್ಮ ಹೆಸರು ಹೇಳಿ ಮೇಡಮ್, ಚೆಕ್ ಮಾಡ್ತೀವಿ. ಕೌಸಲ್ಯ. ಇಲ್ಲ ಮೇಡಮ್, ಇಲ್ಲ ಮೇಡಮ್. ಹಾಗಾದ್ರೆ ನನ್ನ ಹೆಸರಿದೆಯಾ ನೋಡಿ, ಚಂದ್ರಶೇಖರ್ ಅಂತ. ಇಲ್ಲ ನನ್ನ ಹೆಸರಿದ್ಯಾ ನೋಡಿ, ಲೀಲಾ. ಇಲ್ಲ ಮೇಡಮ್. ಇನ್ನೇನು ಅವ್ರು ಒಬ್ಬರಿದ್ದಾರೆ, ಅವ್ರ ಹೆಸರು ಹೇಳ್ಬಿಡಿ ಮೇಡಮ್, ಇದೆಯಾ ಇಲ್ವಾ ಚೆಕ್ ಮಾಡ್ತಾರೆ. ರೇವತಿ. ಇಲ್ಲ ಮೇಡಮ್. ಅದು ಇಲ್ವಾ? ನೀವಿನ್ನು ಹೊರಡಿ. ಏನ್ರಿ ಇದು ಅನ್ಯಾಯ? ಮದ್ವೆಗೆ ಬಂದವ್ರನ್ನ ಈ ರೀತಿ ಅವಮಾನ ಮಾಡಿ ಕಳಿಸ್ತಿದ್ದೀರಲ್ಲ. ಮೇಡಮ್, ಗೆಸ್ಟ್ ಲಿಸ್ಟ್ ಅಲ್ಲಿ ಹೆಸರಿರೋ ಮಾತ್ರ ಒಳಗೆ ಬಿಡಕ್ಕೆ ಏಜೆ ಸರ್ ಆರ್ಡರ್ ಮಾಡಿದ್ದಾರೆ. ಅದೇ ರೀತಿ ನಾವು ನಡ್ಕೊಳ್ತಾ ಇದೀವಿ. ನೀವು ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಮೇಡಮ್. ಈ ಅವಮಾನ ಬೇಕಾ ನಮ್ಗೆ? ನಡೀರಿ ಹೋಗೋಣ. ನಂಗೂ ಅದೇ ಸರಿ ಅನ್ನಿಸ್ತಾ ಇದೆ ಮಾ. ನನಗೂ ಹಾಗೆ ಅನ್ನಿಸ್ತಾ ಇದೆ ಕೌಸಲ್ಯ.